ದೃಶ್ಯವನ್ನ ನೋಡಿದ್ರೆ ಹೊರಗಡೆ ತಿಂಡಿಯೇ ಬೇಡಪ್ಪ ಅಂತ ಅನ್ಸ್ಬಿಡುತ್ತೆ. ತಿಂಡಿ ತಿನ್ನುವಾಗ ಅತ್ತ ಇತ್ತ ನೋಡಿದ್ರೆ ಏನ್ ತಿಂತೀವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು ಏನ್ ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಗಮನ ಇಡಬೇಕಾಗತ್ತೆ. ಅದು ಕೂಡ ಹೊರಗಡೆ ತಿಂಡಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ರುಚಿ ಶುಚಿಗೆ ಫೇಮಸ್ ಆಗಿದಂತಹ ಹೋಟೆಲ್ನಲ್ಲಿ ಅವ್ಯವಸ್ಥೆ. ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಪತ್ತೆಯಾಯಿತು ಜಿರಳೆ. ಏರ್ಪೋರ್ಟ್ ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದೆ. ಗ್ರಾಹಕ ಖರೀದಿ ಮಾಡಿದ್ದಂತಹ ಪೊಂಗಲ್ನಲ್ಲಿ ಜಿರಳೆ ಸಿಕ್ಕಿದೆ. ಇವತ್ತು ಬೆಳಗ್ಗೆ ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲನ್ನ ಖರೀದಿ ಮಾಡಿದ್ರು ಲೋಕನಾಥ್ ಎಂಬುವವರು. ಪೊಂಗಲ್ ತಿಂತಾ ಇದ್ದಾಗ ಜಿರಳೆ ಕಾಣಿಸ್ಕೊಂಡಿದೆ. ಈ ವೇಳೆ ಹೋಟೆಲ್ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ದಾರೆ. ಕೈ ಮುಗಿದು ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ಶುಚಿತ್ವಕ್ಕೆ ಬಹಳ ಫೇಮಸ್ ಆಗಿತ್ತು, ಮತ್ತೆ ಅಷ್ಟೇ ರೀತಿಯಾಗಿ ರುಚಿ ಕೂಡ ಸಿಗ್ತಾ ಇತ್ತು. ಕಾಸ್ಟ್ಲಿ ಅಂದ್ರೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಜನ ನಿಂತ್ಕೊಂಡು ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು ಮಾಡ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ. ಬಟ್ ಆದ್ರೆ ನೋಡಿದ್ರೆ ಜಿರಳೆ ಪತ್ತೆ ಆಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜಿರಳೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಶುಚಿತ್ವವನ್ನ ಕಾಪಾಡಿದ್ದಾರೆ ರಾಮೇಶ್ವರಂ ಕೆಫೆಯ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೊರಗಡೆ ನೋಡಿದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ಜನ ನಿಂತಿರ್ತಾರೆ. ಯಾವಾಗ ಹೋದ್ರೂ ಬ್ಯುಸಿ ಆಗಿರುತ್ತೆ ರಾಮೇಶ್ವರಂ ಕೆಫೆಗಳು. ನೀವು ಎಲ್ಲೇ ಹೋದ್ರು ಅಷ್ಟೇ ಬ್ಯುಸಿ. ಸಿಬ್ಬಂದಿಗಳಿಗೆ ಒಂದು ಸೆಕೆಂಡ್ ಕೂತ್ಕೊಳ್ಳೋಕ್ಕೂ ಕೂಡ ಟೈಮ್ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಬ್ಯುಸಿ ಇರುತ್ತೆ, ಅಷ್ಟರ ಮಟ್ಟಿಗೆ ಜನ ಹೋಗ್ತಾ ಇರ್ತಾರೆ, ಅಷ್ಟರ ಮಟ್ಟಿಗೆ ಸಖತ್ತಾಗಿದೆ ರುಚಿ ಅಂತ ಹೇಳಿ ತಿಂದಿದ್ದು ಜನ. ಈಗ ತಿನ್ಲಿ, ಈಗ ನೋಡಿ ಯಾವ ರೀತಿಯಾಗಿ ಜಿರಳೆ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿ. ನಾವು ತಿಂಡಿ ತಿನ್ನುವಂತಹ ಸಂದರ್ಭದಲ್ಲಿ ಏನು ತಿಂತಾ ಇದ್ದೀವಿ ಅಂತ ತಟ್ಟೆ ನೋಡ್ಕೊಂಡು ತಿನ್ನಬೇಕು. ಇತ್ತೀಚೆಗೆ ನಾವು ಗಮನಿಸ್ತೀವಿ, ಮೊಬೈಲ್ ನೋಡಿಕೊಂಡೇ ತಿಂಡಿ ತಿನ್ನೋದು, ಊಟ ಮಾಡೋದು ಎಲ್ಲ ಮೊಬೈಲ್ ಮಯ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವೇನು ತಿಂತಾ ಇದ್ದೀವಿ, ಅದ್ರ ಜೊತೆಗೆ ಏನಿರುತ್ತೆ ಏನಿರಲ್ಲ ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ರುಚಿ ಶುಚಿಗೆ ಬಹಳಷ್ಟು ಫೇಮಸ್ ಈ ರಾಮೇಶ್ವರಂ ಕೆಫೆ. ಅಷ್ಟೇ ಕಾಸ್ಟ್ಲಿನೂ ಕೂಡ. ನಾವು ನಾರ್ಮಲ್ ಹೋಟೆಲ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ 60 ರೂಪಾಯಿ 70 ರೂಪಾಯಿ ಕೊಡ್ಬೋದು, ಅಥವಾ 50 ರೂಪಾಯಿ ಕೊಡ್ಬೋದು. ಬಟ್ ಅದರಲ್ಲಿ ಡಬಲ್ ಇರುತ್ತೆ. ನೋಡ್ತಾ ಇದ್ದೀರಿ, 300 ರೂಪಾಯಿ ಇರುತ್ತೆ ಪೊಂಗಲ್ಗೆ. ಅದು ಏರ್ಪೋರ್ಟ್ನಲ್ಲಿ ಅಂತಂದರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ 300 ರೂಪಾಯಿಗೆ ನಮ್ಮ ಜೀವವನ್ನು ಪಣೆ ಇಡಬೇಕಾಗತ್ತೆ. ಈ ಥರ ಜಿರಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ. ಫುಡ್ ಪಾಯ್ಸನ್ ಆದಮೇಲೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗತ್ತೆ. ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಲ್ಲಿ ಚಿಕಿತ್ಸೆ ಪಡೆದುಕೊಳ್ಬೇಕಾಗತ್ತೆ. ಇದೆಲ್ಲದಕ್ಕೂ ಯಾರು ಹೊಣೆ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಗಳು ಮೂಡ್ತಾ ಇದೆ. ಗೋವಾಟಿಗೆ ತೆರಳುವಾಗ ಇಲ್ಲಿ ನಮ್ಮ ಏರ್ಪೋರ್ಟಿನ ರಾಮೇಶ್ವರಂ ಕೆಫೆಗೆ ಬಂದಿದ್ದಾಗ ಇಲ್ಲೊಂದು ದುರ್ಘಟನೆ ನಡೆದಿದೆ. ಏನಂದರೆ, ನಾವೊಂದು ಪೊಂಗಲ್ ಆರ್ಡರ್ ಮಾಡಿದ್ದೇವೆ. ಆ ಪೊಂಗಲಲ್ಲಿ ಒಂದು ಜಿರಳೆಯನ್ನು ಕಂಡಿದ್ದೇವೆ. ಅದನ್ನು ಅವ್ರ ಸ್ಟಾಫ್ಗೆ ನಾವು ತಿಳಿಸಿದರೆ ಅವರು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಅದೇ ಪೊಂಗಲ್ ಜೊತೆಗೆ ಸ್ಮ್ಯಾಶ್ ಮಾಡಿ ಅವರು ಅದನ್ನು ರಬ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಒಂದು ನ್ಯಾಯ ಸಿಗಬೇಕು. ನಾವೇನಕ್ಕೆ ಇಲ್ಲಿ ಬರೋದು, ಒಳ್ಳೆ ಹೈಜೀನಿಕ್ಕು, ನಾವು ಯಾವ ರೇಟಲ್ಲಿ ಕಾಂಪ್ರಮೈಸ್ ಆಗ್ತಿರೋ ಬರ್ತೀವಿ. ಈ ಥರ ದುರ್ಘಟನೆ ನಡೆದ್ರೆ ನಾಳೆ ಹೆಲ್ತ್ ಇಶ್ಯೂಸ್ ಆದರೆ ಯಾರು ಕಾರಣ ಆಗ್ತಾರೆ? ಇದಕ್ಕೆ ಏನಾದರೂ ಒಂದು ನ್ಯಾಯ ಗೋವಾಟಿಗೆ ತೆರಳುವಾಗ ಇಲ್ಲಿ ನಮ್ಮ ಏರ್ಪೋರ್ಟಿನ ರಾಮೇಶ್ವರಂ ಕೆಫೆಗೆ ಬಂದಿದ್ದಾಗ ಇಲ್ಲೊಂದು ದುರ್ಘಟನೆ ನಡೆದಿದೆ. ಏನಂದರೆ, ನಾವೊಂದು ಪೊಂಗಲ್ ಆರ್ಡರ್ ಮಾಡಿದ್ದೇವೆ. ಆ ಪೊಂಗಲಲ್ಲಿ ಒಂದು ಜಿರಳೆಯನ್ನು ಕಂಡಿದ್ದೇವೆ. ಅದನ್ನು ಅವ್ರ ಸ್ಟಾಫ್ಗೆ ನಾವು ತಿಳಿಸಿದರೆ